ನಮಸ್ಕಾರ ಸ್ನೇಹಿತರೆ, ಬೂಯಿಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ಸಿಂಪಲಾಗಿ ಒಂದು ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಕರೆಂಟ್ ಬೇಕಪ್ಪ ರುಬ್ಬೇಕಪ್ಪ ಅನ್ನೋದೇನಿರಲ್ಲ, ಬೇಗನೆ ಆಗುತ್ತೆ. ದಿಢೀರ್ ಕೂಡ ಮಾಡ್ಕೋಬೋದು. ಎಲ್ಲ ನಾವು ಹೋಗ್ಬೇಕಂದಾಗ ಬೇಗ ಏನಪ್ಪ ಮಾಡ್ಕೊಳ್ಳೋದು ಅಂದಾಗ ಬೇಗ ಮಾಡ್ಕೋಬೋದು. ಇದು ಇಲ್ಲ ಗೆಸ್ಟ್ ಬಂದಾಗಲೂ ಬೇಗ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಫುಲ್ಲು ಸ್ಟವ್ ಸಿಮ್ ಮಾಡ್ಕೋಬೇಕು ಸ್ನೇಹಿತರೆ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಕೋಬೋದು ನೀವು. ಫುಲ್ಲು ಸಿಮ್ ಮಾಡ್ಕೋಬೇಕು, ಮರಿದಂಗೆ ಫುಲ್ಲು ಸಿಮ್ಮಲ್ಲಿ ಮಾಡ್ಕೋಬೇಕು ಇದನ್ನು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕೆಂಪೆಣ್ಸಿನ್ಕಾಯಿ ಪುಡಿ ಹಾಕೊತಾ ಇದ್ದೀನಿ ನಾನು. ಸಿಮ್ ಮಾಡ್ಕೊಂಡು ಹಾಕೋಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರೋದು ನಾನು. ಆಮೇಲೆ ಮತ್ತೆ ತಿರ್ಗಾ ಎಣ್ಣೆ ಹಾಕ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ನೋಡಿದ್ರೆ ಸ್ನೇಹಿತರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ಹುಷಾರಿಲ್ಲ, ಜ್ವರ ನೆಗಡಿ, ಅದರಿಂದ ವಾಯ್ಸ್ ಈ ಥರ ಇದೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ನಂತರ ಇದಕ್ಕೆ ಬೇಯಿಸಿದ್ದೀನಿ, ಉಪ್ಪು ಹಾಕಿ ಬೇಯಿಸ್ಕೊಂಡಿರೋ ಮೊಟ್ಟೆ ಸ್ನೇಹಿತರೆ. ಇದು ನಾನು ಒಂದು 7ರಿಂದ 8 ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಬೇಯಿಸಿರೋ ಮೊಟ್ಟೆ ಹಾಕ್ತಾಯಿದ್ದೀನಿ. ನಾನು ಹಿಂಗೆ ಸ್ಟ್ರೈಟ್ ಆಗ್ತಿದ್ದೆ. ನನ್ನ ಮಗಮ್ಮ ಉಲ್ಟಾ ಹಾಕೋ ಚೆನ್ನಾಗಿ ಕಾಣುತ್ತೆ ಅಂದ, ಅದಕ್ಕೆ ಉಲ್ಟಾ ದಪ್ಪಾಗ್ತಾಯಿದೆ. ಕೈ ಸುಟ್ಟೋಗ್ಬಿಡ್ತು, ಎಣ್ಣೆ ಬೇರೆ ಬಿಸಿ ಇತ್ತಲ್ಲ, ಕೈ ಸುಟ್ಟೋಗ್ಬಿಡ್ತು. ಹಂಗೆ ದಬ್ಬಾಕ್ತೆ ನಾನು. ಈ ಥರ ಬೇಯಿಸಿ ಸಿಪ್ಪೆ ಸುಲಿದಿಟ್ಕೊಂಡಿರೋ ಮೊಟ್ಟೆನ 2 ಭಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ತಿರುವಾಕೋಬೇಕು. ಇದನ್ನು 1 ನಿಮಿಷ ಆ ಕಡೆ ಬೆಂದಮೇಲೆ ಸಿಮ್ಮಲ್ಲೇ ಇದೆ ಸ್ನೇಹಿತರೆ. ಇದು 1 ನಿಮಿಷ ಆ ಕಡೆ ಒಂದು ಸೈಡ್ 1 ನಿಮಿಷ, ಒಂದು ಸೈಡ್ 1 ನಿಮಿಷ ಈ ಥರ ಮೆತ್ತಗೆ ತಿರುವಾಕೋಬೇಕು. ಆ ಭಂಡಾರ ಒಡ್ಕೋಬಾರ್ದು ಸ್ನೇಹಿತರೆ. ಭಂಡಾರ ಒಡ್ಕೊಂಡಂಗೆ ತಿರುವಾಕೋಬೇಕು, ಆವಾಗಲೇ ಟೇಸ್ಟ್ ಕೊಡುತ್ತೆ ಮೊಟ್ಟೆ ಗ್ರೇವಿ. ನಂತರ ಇದನ್ನು ತೆಕ್ಕೊಬಿಡೋಣ. ಇವಾಗ ಸಾಕು. 1 ನಿಮಿಷ ಒಂದು ಸೈಡ್, 1 ನಿಮಿಷ ಎರಡು ಕಡೆನೂ ಬೇಯಿಸಿದ್ದೀನಿ. ನಂತರ ನಾನು ಇದೇ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ನೇಹಿತರೆ. ಇನ್ನೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಆಮೇಲೆ ನೋಡಿ, ಈ ಥರ ಈರುಳ್ಳಿನ ಇವಾಗ ಉರಿ ಮೀಡಿಯಮ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಸಿಮ್ ಮಾಡ್ಕೊಂಡಿದ್ದೆ, ಇವಾಗ ಉರಿ ಮೀಡಿಯಮ್ ಮಾಡ್ಕೊಂಡಿದ್ದೀನಿ. ಉರಿ ಮೀಡಿಯಮ್ ಮಾಡಿಕೊಂಡು, ಇದು ಯಾರು ಅಡುಗೆ ಬರಲ್ಲಪ್ಪ ಕಲಿತಾ ಇದ್ದೀವಿ ಕೂಡ ಪ್ರತಿಯೊಬ್ರಿಗೂ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಾನು ಅದಕ್ಕೆ ಸಣ್ಣ ಉರಿ, ಜೋರು ಉರಿ, ಮೀಡಿಯಮ್ ಉರಿ ಅಂತ ಹೇಳೋದು. ಇವಾಗ ಇನ್ನೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. 2 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಾನು. 2 ಈರುಳ್ಳಿ ಮೀಡಿಯಮ್ ಸೈಜ್ 2 ಈರುಳ್ಳಿ. ನಂತರ 3 ಟೊಮೊಟೊ ತೊಗೊಂಡಿದ್ದೀನಿ ಸ್ನೇಹಿತರೆ. 3 ಟೊಮೊಟೊನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆ ಬೇಗ ಮಾಡ್ಕೋಬೇಕಪ್ಪ ಅಂದರೂ ಕೂಡ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕೋಬಿಟ್ರೆ ಬೇಗನೆ ಸ್ಮ್ಯಾಶ್ ಆಗುತ್ತೆ ಎಣ್ಣೆಲಿ. ನಾನು ಹಾಗೆ ಹುರ್ಕೊತಾ ಇದ್ದೀನಿ ನೋಡಿ. ಇವಾಗ ಇದೆಲ್ಲ ಹುರ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಇದಕ್ಕೆ 1ರಿಂದ 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇವಾಗ ಕರೆಂಟ್ ಇಲ್ಲ ಕಣಪ್ಪ, ಹೆಂಗೆ ಮಾಡ್ಕೊಳ್ಳೋದು ಅಂದರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಗೊಳಿ ಸ್ನೇಹಿತರೆ. ಮಾಮೂಲಿ ಇವಾಗ 1 ಲೋಟಕ್ಕೆ ಹಾಕೊಂಡು ಜಜ್ಕೊಬಿಡಿ. ಶುಂಠಿ ಬೆಳ್ಳುಳ್ಳಿನ ಜಜ್ಗಂಗೆ ಕೂಡ ಹಾಕೋಬೋದು. 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಉರಿ ಸಣ್ಣ ಮಾಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಕೆಂಪೆಣ್ಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ. ಇದು ಖಾರ ಕಮ್ಮಿ ಇರುತ್ತೆ ಅದರಿಂದ. ನಂತರ 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊತಾ ಇದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ ಕೆಂಪೆಣ್ಸಿನ್ಕಾಯಿ ಪುಡಿ, 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರು, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ. ಅರ್ಥ ಆಯ್ತರ ಸ್ನೇಹಿತರೆ? ಇವಾಗ ನಿಮಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಕೆಂಪೆಣ್ಸಿನ್ಕಾಯಿ ಪುಡಿ, 1 ಟೇಬಲ್ ಸ್ಪೂನ್ ಜೀರಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೀವು ಥಿಕ್ನೆಸ್ ನೋಡ್ಕೊಂಡು ನೀರು ಹಾಕೊಳ್ಳಿ. ನನಗೆ ಅನ್ನಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ, 1-1.5 ಲೋಟ ನೀರು ಹಾಕಿದ್ದೆ ನಾನು. ನೀವು ಚಪಾತಿ, ಗ್ರೇವಿ, ಇಡ್ಲಿ, ದೋಸೆಗೆ ಬೇಕು ಅಂದರೆ, ರೊಟ್ಟಿ, ಪೂರಿಗೆಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಅನ್ನಕ್ಕೋಸ್ಕರ 1.5 ಲೋಟ ನೀರು ಹಾಕಿದೆ. ನೀವು ಬೇಡ ಅಂದರೆ 1 ಲೋಟ ನೀರು ಹಾಕೋಬೋದು ನೋಡಿ. ನಾನು ಇನ್ನೊಂದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ಇವಾಗ ನೋಡಿ. ಇದು ಈ ಹದ ಸಾಕಾಗುತ್ತೆ ನನಗೆ. ಇದು ಕರೆಕ್ಟಾಗಿದೆ ಹದ ನನಗೆ ನೋಡಿ. ಕುದ್ರೆ ಇನ್ನೂ ಗಟ್ಟಿ ಆಗುತ್ತೆ ಸ್ನೇಹಿತರೆ. ನಂತರ ಇದಕ್ಕೆ ಕಪ್ ಮೆಣಸು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ. 1 ಟೇಬಲ್ ಸ್ಪೂನ್ ಕಪ್ ಮೆಣಸು, ಕರಿಮೆಣಸು ಬರುತ್ತೆ ನೋಡಿ, ಇದನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ. ನೀವು ಮೆಣಸು ಪುಡಿ ಇದ್ರೂ ಕೂಡ 1 ಟೇಬಲ್ ಸ್ಪೂನ್ ಈ ಮೂಮೆಂಟಲ್ಲಿ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ. ಇವಾಗ ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ಉರಿ ಸಣ್ಣ ಮಾಡ್ಕೊಂಡು ಮತ್ತೆ ಈ ಮೊಟ್ಟೆನ ಇದ್ರೊಳಗೆ ಹಾಕೋತಾ ಇದ್ದೀನಿ. ಉರಿ ಸಣ್ಣ ಮಾಡೋದೇನಕ್ಕೆಂದರೆ ಈ ಮೊಟ್ಟೆ ಹಾಕೋವರೆಗೂ ತಳ ಹಿಡಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ತಳ ಹಿಡಿದ್ಬಿಟ್ರೆ ಮೊಟ್ಟೆ ಗ್ರೇವಿ ಚೆನ್ನಾಗಾಗಲ್ಲ ಸ್ನೇಹಿತರೆ. ಅದರಿಂದ ಇದು ಉರಿ ಸಣ್ಣ ಮಾಡಿಕೊಂಡು ಇವಾಗ ಮೊಟ್ಟೆ ಹಾಕ್ಕೊಂಡು ಸಣ್ಣ ಉರಿಲೇ ಕುದಿಸ್ತಾ ಇದ್ದೀನಿ ನಾನು. ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸಾಕು. ನೀವು ಕಸೂರಿ ಮೇಥಿ ಇದ್ರೂ ಕೂಡ ಈ ಮೂಮೆಂಟಲ್ಲಿ ಚೆನ್ನಾಗಿ ಕ್ರಷ್ ಮಾಡ್ಕೊಂಡು ಹಾಕೋಬೋದು. ನಾನು ಕಸೂರಿ ಮೇಥಿ ಇಲ್ದಿದ್ದರಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಎಮ್ಮೆಯ ಗ್ರೇವಿ ರೆಡಿಯಾಗಿದೆ ನೋಡಿದ್ರೆ.
ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು, ಸ್ಟೂಡೆಂಟ್ಸ್ ಮಾಡ್ಕೋಬೋದು. ರುಬ್ಬಂಗಿಲ್ಲ, ಇರಪ್ಪ ಕರೆಂಟ್ ಬೇಕು ಅನ್ನೋಂಗಿಲ್ಲ, ತೆಂಗಿನಕಾಯಿ ಬೇಕು, ಕುಟ್ಟಬೇಕು, ರುಬ್ಬಬೇಕು, ಏನಿಲ್ಲ, ಆರಾಮಾಗಿ ಮಾಡ್ಕೊಂಡ್ರೆ ಗ್ರೇವಿ ಸ್ನೇಹಿತರೆ ಬೇಗನೆ ಆಗೋಗುತ್ತೆ. ಒಂದು 1/4 ಗಂಟೆಗೆಲ್ಲ ಆಗೋಗುತ್ತೆ ಮೊಟ್ಟೆ ಬೇಯಿಸಿ ಇಟ್ಕೊಬಿಟ್ರೆ ನೀವು. ನೋಡಿ ನಾನು ಅನ್ನ ಮಾಡಿದ್ದೆ, ಇದಕ್ಕೆ ಈ ಮೊಟ್ಟೆ ಗ್ರೇವಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ನಿಜವಾಗ್ಲೂ ಸೂಪರಾಗಿತ್ತು. ನನ್ನ ಮಗ ಮೊಟ್ಟೆಲಿ ಭಂಡಾರನೇ ತಿಂತಿರ್ಲಿಲ್ಲ, ಇವತ್ತು ಗ್ರೇವಿ ಚೆನ್ನಾಗಿದೆ ಅಂತ ಭಂಡಾರ ಮೊಟ್ಟೆ ಎಲ್ಲ ಕೂಡ ತಿಂದ, ಎಲ್ಲ ಇಷ್ಟಪಟ್ಟು ತಿಂದರು. ದಯವಿಟ್ಟು ದಿಢೀರ್ ಮೊಟ್ಟೆ ಗ್ರೇವಿ ರೆಸಿಪಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮದೊಂದು ಸಪೋರ್ಟು, ಲೈಕು, ವ್ಯೂಸಿಂದ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ.